ಹರಿ ಓಂ. 8ನೇ ಅಧ್ಯಾಯದ 17ನೇ ಶ್ಲೋಕ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರ ವಿದೋ ಜನಾಃ. ಸಹಸ್ರಯುಗ ಪರ್ಯಂತಂ ಅಹಃ ಯತ್ ಬ್ರಹ್ಮಣಃ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಃ. ಅಂದ್ರೆ ಭಗವಂತ ಅವನ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ಜಗತ್ತಿಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಅಂದ್ರೇನು, ಹಿಂದಿನ ಶ್ಲೋಕ ಬಂದಿರುವಂಥದ್ದು ಆ ಬ್ರಹ್ಮ ಭವನಾತ್ ಅಥವಾ ಭುವನಾತ್ ಲೋಕಾಹ ಪುನರಾವರ್ತಿನಃ. ಎಲ್ಲ ಲೋಕಕ್ಕೆ ಹೋದ್ರೂ ಮತ್ತೆ ಹುಟ್ಟು ಬರಲೇಬೇಕು. ಅದ್ರ ವೈಕುಂಠಕ್ಕೆ ಅಂದ್ರೆ ಮುಕ್ತಿಗೆ ಹೋದರೂ ಮತ್ತೆ ವಾಪಸ್ ಬರುವಂತ ವ್ಯವಸ್ಥೆ ಇಲ್ಲ ಅನ್ನೋದನ್ನ ಹೇಳಿದ. ಅಂದ್ರೆ ಮುಕ್ತಿಯ ಅಧಿಪತಿ ತಾನು, ತನ್ನ ಲೋಕಕ್ಕೆ ಬಂದವರು ಮತ್ತೆ ವಾಪಸ್ ಬರೋದಿಲ್ಲ ಅನ್ನೋದನ್ನ ಹೇಳಿದ. ಅಂದ್ರೆ ತನ್ನ ಸಾಮರ್ಥ್ಯ ಏನು, ತನ್ನ ಸೃಷ್ಟಿಯ ಒಂದು ಸಾಮರ್ಥ್ಯ ಏನು ಅನ್ನೋದನ್ನ ಕೃಷ್ಣ ಇಲ್ಲಿ ಈ ಕೆಲವೊಂದಿಷ್ಟು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಮೊದಲು ನನ್ನ ಒಂದು ಹಗಲು ಅಥವಾ ನನ್ನ ಒಂದು ರಾತ್ರಿ ಅದನ್ನು ಯಾರು ತಿಳಿತಾರೋ ಅವರು ಹಗಲು ರಾತ್ರಿಗಳ ಬಗ್ಗೆ ಜ್ಞಾನ ಇರುವವರು ಅಂತ ಹೇಳುತ್ತಿದ್ದಾರೆ. ವಸ್ತುತಃ ಇಲ್ಲಿ ಬ್ರಹ್ಮ ಅಂದ್ರೆ ಭಗವಂತ ಅಲ್ಲ, ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲಿನ ಪರಿಜ್ಞಾನ, ಚತುರ್ಮುಖ ಬ್ರಹ್ಮದೇವರ ಒಂದು ರಾತ್ರಿಯ ಪರಿಜ್ಞಾನ ಯಾರಿಗೆ ಇದೆಯೋ ಅವರು ಹಗಲು ರಾತ್ರಿ ಎನ್ನ ತಿಳಿದು ಈ ಕಾಲನಿಯಾಮಕನಾಗಿರತಕ್ಕಂಥ ಭಗವಂತ ಕಾಲಾತೀತ ಎಂಬತಕ್ಕಂಥ ಜ್ಞಾನವನ್ನ ಪಡಿತಾರೆ. ಅಂದ್ರೆ ಕಾಲದ ಒಂದು ನಿಯಮನೆಗೆ ಒಳಪಟ್ಟವರು ನಾವು ಮನುಷ್ಯರುಗಳು ಮಾತ್ರ, ದೇವತೆಗಳು ಮಾತ್ರ, ಋಷಿಗಳು ಮಾತ್ರ. ಉಳಿದೆಲ್ಲರೂ ಕಾಲದ ಒಂದು ಪರಿಮಿತಿಗೆ ಒಳಪಡತಕ್ಕಂಥವರು. ಕಾಲಾತೀತನಾದವನು ಭಗವಂತ. ಈ ವಿಚಾರವನ್ನು ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಒಂದು ಹಗಲು ಮತ್ತು ರಾತ್ರಿಯ ಒಂದು ವಿಚಾರವನ್ನು ಹೇಳ್ತಿದ್ದಾನೆ. ಶ್ಲೋಕ ಅರ್ಥ ಸುಲಭನೇ ಇದೆ. ಸಹಸ್ರ ಯುಗ ಪರ್ಯಂತಂ ಅಂದ್ರೆ ಸಹಸ್ರ ಯುಗ. ಸಹಸ್ರ ಯುಗ ಅಂದ್ರೇನು? 1000 ಯುಗ. 1000 ಅಂದ್ರೆ ಕರೆಕ್ಟ್ 1000 ಅಂತ ಅರ್ಥ ಅಲ್ಲ. ಅನಂತ ಬಹುಯುಗಗಳು. ಬಹುಯುಗಗಳವರೆಗೆ ಭಗವಂತನ ಒಂದು ಹಗಲು, ಬಹುಯುಗಗಳವರೆಗೆ ಭಗವಂತನ ಒಂದು ಹಗಲು. ಅದೇ ರೀತಿಯ ಅದು ಯಾರು? ಪರಬ್ರಹ್ಮನ ಹಗಲು. ಪರಬ್ರಹ್ಮ ಅಂದ್ರೆ ಭಗವಂತ. ಭಗವಂತನ ಒಂದು ಹಗಲು ಅನಂತ ಯುಗಗಳು, ಅನಂತಾನಂತ ಯುಗಗಳು ಕಳೆದ್ರೆ ಭಗವಂತನ ಒಂದು ಹಗಲು. ಹಾಗೆ ರಾತ್ರಿ ಯುಗ ಸಹಸ್ರಾಂತಾಂ, ಆ ಭಗವಂತನ ರಾತ್ರಿಯೂ ಕೂಡ ಬಹುಯುಗ ಪರ್ಯಂತ ಅಂದ್ರೆ ಅನೇಕ ಸಾವಿರಾರು 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 ಯುಗಗಳು, ಕೋಟಿಗಟ್ಟಲೆ ಯುಗಗಳು ಕಳೆದಾಗ ಭಗವಂತನ ಒಂದು ಹಗಲು, ಕೋಟಿಗಟ್ಟಲೆ ಯುಗಗಳು ಕಳೆದಾಗ ಭಗವಂತನ ಒಂದು ರಾತ್ರಿ. ಈ ತರ ಯಾರು ತಿಳ್ಕೊಳ್ತಾರೋ ತೇ ಅಹೋರಾತ್ರ ವಿದೋ ಜನಃ, ಹಗಲು ಮತ್ತು ರಾತ್ರಿ ಪರಿಜ್ಞಾನ ಇದ್ದವರು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಾವು ಭಗವಂತನ ಹಗಲು, ಭಗವಂತನ ರಾತ್ರಿ ಇದನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಭಗವಂತ ಕಾಲಾತೀತ. ಆದ್ರೆ ಕಾಲನಾಮಕನಾದ ಭಗವಂತ ಇದ್ದಾನಲ್ಲ, ಅವನ ನಿಯಮನೆಗೆ ಒಳಪಡ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರ ಹಗಲು ರಾತ್ರಿಗಳನ್ನ ನಾವಿಲ್ಲಿ ಲೆಕ್ಕ ಹಾಕ್ಬೋದು. ಅಂದ್ರೆ ಒಂದು ಯುಗ ಚಕ್ರ ಅಂತ ಹೇಳಿದ್ರೆ 4,32,000 ವರ್ಷ. ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಒಂದು ಯುಗ ಚಕ್ರ ಅಂದ್ರೆ 4,32,000 ವರ್ಷಗಳು. ಅಂದ್ರೆ ಕೃತಯುಗ ಅಂದ್ರೆ ಒಂದು ಯುಗ ಚಕ್ರ ಅಂದ್ರೆ 4 ಯುಗ ಮುಗಿಬೇಕು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಮುಗಿತಬೇಕು. ನೋಡಿ, ಕೆಳಗಿಂದ ಮೇಲಕ್ಕೆ ಕಲಿಯುಗ ಅಂದ್ರೆ ಎಷ್ಟು ಅಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಹೀಗೆ 4,32,000 ವರ್ಷ ನಮ್ಮ ಕಲಿಯುಗ. ನಾವೀಗಿರೋದು ಯಾವುದೋ ಒಂದು ವರ್ಷದಲ್ಲಿ ಇದ್ದೇವೆ. 4,32,000 ವರ್ಷಗಳು ಕಳೆದರೆ ಕಲಿಯುಗ. ಅದರ ಎರಡು ಪಟ್ಟು ಅಂದ್ರೆ 4,32,000 ಇಂಟು 2 8,64,000 ವರ್ಷಗಳು. ಅದು ದ್ವಾಪರ ಯುಗ. ಕಲಿಯುಗಕ್ಕಿಂತ 2 ಪಟ್ಟು ದ್ವಾಪರ ಯುಗ. ಕಲಿಯುಗಕ್ಕಿಂತ 3 ಪಟ್ಟು ತ್ರೇತಾಯುಗ. ಅಂದ್ರೆ 8,64,000 ಮತ್ತೆ 4,32,000 ಸೇರಿಸ್ಬೇಕು. 12,96,000 ವರ್ಷ ತ್ರೇತಾಯುಗ. ಕಲಿಯುಗದ 3 ಪಟ್ಟು ತ್ರೇತಾಯುಗ ಆದ್ರೆ ಕಲಿಯುಗದ 4 ಪಟ್ಟು ಅಂದ್ರೆ 4,32,000 ಇಂಟು 4 ಅಂದ್ರೆ 17,28,000 ವರ್ಷಗಳು ಕೃತಯುಗ. ಅಂದ್ರೆ ಕೃತಯುಗ ಅಂದ್ರೆ ಬಹಳ ದೀರ್ಘ.
ತ್ರೇತಾಯುಗ ಸ್ವಲ್ಪ ಕಡಿಮೆ, ದ್ವಾಪರ ಯುಗ ಇನ್ನೂ ಕಡಿಮೆ, ಕಲಿಯುಗ ಮತ್ತು ಕಡಿಮೆ. ಆ ಕಡಿಮೆ ಅಂದ್ರೆ ಎಷ್ಟು? ಕಲಿಯುಗ 4,32,000 ವರ್ಷ. ಇದು ಒಂದು ಯುಗ ಚಕ್ರ. ಇದು ಒಂದು ಯುಗ ಚಕ್ರ, ಒಂದೇ ಒಂದು ಯುಗ ಚಕ್ರ. ಇಂತಹ 1,000 ಯುಗ ಚಕ್ರಗಳು, ಇಂತಹ 1,000 ಯುಗ ಚಕ್ರಗಳು ತಿರುಗಬೇಕು. 1,000 ಸುಮಾರು 432 ಕೋಟಿ ವರ್ಷಗಳು. ಇದೆಲ್ಲ ಸೇರಿಸಿದಾಗ ಆಗುವಂಥದ್ದು ಸುಮಾರು 432 ಕೋಟಿ ವರ್ಷಗಳು. 1,000 ಯುಗ ಚಕ್ರಗಳು ಅಂದ್ರೆ ಅಷ್ಟಾಗತ್ತೆ. ಅಷ್ಟಾದಾಗ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು, ಮತ್ತಷ್ಟೇ ಆದ್ರೆ ಒಂದು ರಾತ್ರಿ. ಅಲ್ಲಿಗೆ ಸುಮಾರು 864 ಕೋಟಿ ವರ್ಷಗಳು ಚತುರ್ಮುಖ ಬ್ರಹ್ಮದೇವರ ಒಂದು ದಿವಸ. ಅಂತಹ ದಿವಸಗಳು 365 ಆದ್ರೆ ಅಥವಾ 360 ಆದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ವರ್ಷ. ಅಂತಹ 100 ವರ್ಷ ಆಗಬೇಕು. ಅಂತಹ 100 ವರ್ಷ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯ. ಆ ಚತುರ್ಮುಖ ಬ್ರಹ್ಮದೇವರ 100 ವರ್ಷ ಆಯುಷ್ಯ ಮುಗಿದಾಗ ಏನಾಗತ್ತೆ? ಒಂದು ಪ್ರಳಯವಾಗತ್ತೆ. ಅಂದ್ರೆ ಏನು? ಪ್ರಳಯದಲ್ಲಿ 3 ತರ ಇದೆ. ಮನ್ವಂತರ ಪ್ರಳಯ, ದಿನ ಪ್ರಳಯ, ಮಹಾಪ್ರಳಯ ಅಂತ. ಅಂದ್ರೆ ಮನ್ವಂತರ ಪ್ರಳಯಗಳು ಅಂದ್ರೆ ಒಂದು ದಿವಸ ಮುಗಿಯೋದ್ರೊಳಗಡೆನೆ ಮನ್ವಂತರಗಳು ಕಳೆಯತ್ತೆ. ಆ ಮನ್ವಂತರಗಳು ಮುಗಿದಾಗ ಮನ್ವಂತರ ಪ್ರಳಯ ಅಂತ ಆಗತ್ತೆ. ಮನ್ವಂತರ ಪ್ರಳಯದಲ್ಲಿ ಪೂರ್ತಿ ಭೂಮಿ ನಾಶ ಆಗಲ್ಲ. ಭೂಮಿಯ ಯಾವುದೋ ಒಂದು ಭಾಗ ನಾಶ ಆಗುವಂಥದ್ದು, ಯಾವುದೋ ಒಂದು ಇದ್ದಂತ ಭೂಪ್ರದೇಶ ಅದು ಸಮುದ್ರದಲ್ಲಿ ಮುಳುಗಿ ಇಲ್ಲ ಅಂತ ಆಗ್ಬಿಡತ್ತೆ. ಸಮುದ್ರ ಇನ್ನು ನೀರಿನ ಅಂಶಗಳು ಜಾಸ್ತಿ ಆಗಿ ಆ ಭೂಪ್ರದೇಶವೇ ಇಲ್ಲ ಅಂತ ಆಗತ್ತೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಮನ್ವಂತರ ಪ್ರಳಯ. ದಿನ ಪ್ರಳಯ ಅಂತ ಆದಾಗ ಭೂಮಂಡಲವೇ ನಾಶವಾಗತ್ತೆ. ಚತುರ್ಮುಖ ಬ್ರಹ್ಮದೇವರು ಒಂದು ದಿನ ಆಗ್ಬೇಕಾದ್ರೆ ಸಾವಿರಾರು ಕೋಟಿ ವರ್ಷಗಳಾಗಬೇಕು. ಆಗ ದಿನ ಪ್ರಳಯವಾದಾಗ ಭೂಮಿ ನಾಶವಾಗತ್ತೆ. ಅದೇ ಮಹಾಪ್ರಳಯ ಅಂದಾಗ ಎಲ್ಲಾ ಲೋಕಗಳು, ಏನ್ ನಾವು ಹಿಂದೆ ಭೂಲೋಕ ಭೂರ್ಲೋಕ ಎಂಬುದಾಗಿ ನೋಡಿದ್ವಿ, ಊರ್ಧ್ವಲೋಕಗಳು ಹಾಗೂ ಅಧೋಲೋಕಗಳು, ಎಲ್ಲ ಲೋಕಗಳು ಕೂಡ ನಾಶವಾಗಿ ಸೂಕ್ಷ್ಮ ರೂಪದಿಂದ ಭಗವಂತನ ಉದರದ ಒಳಗಡೆ ಸೇರತ್ತೆ. ಇದು ಮಹಾಪ್ರಳಯ. ಮಹಾಪ್ರಳಯ ಆಗೋದು ಯಾವಾಗ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ 100 ವರ್ಷ ಮುಗಿದಾಗ. ನಾವೀಗ ದ್ವಿತೀಯ ಪರಾರ್ಧದಲ್ಲಿದ್ದೇವೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ 50 ವರ್ಷ ಮುಗಿದು ಎರಡನೇ ಅವರ ಇನ್ನೊಂದು ಆಯುಷ್ಯದಲ್ಲಿದ್ದೇವೆ ನಾವು. ದ್ವಿತೀಯ ಪರಾರ್ಧದಲ್ಲಿ ಒಂದು 50 ವರ್ಷ ಮುಗಿತು ಅಂದ್ರೆ ಪ್ರಥಮ ಪರಾರ್ಧ, ಅದು ಮುಗಿದು ದ್ವಿತೀಯ ಪರಾರ್ಧ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ದ್ವಿತೀಯ ಪರಾರ್ಧದ ಮೊದಲನೇ ದಿವಸದಲ್ಲಿ ನಾವೆಲ್ಲವೂ ಕೂಡ ಇವಾಗಿದ್ದೇವೆ. ಇದು ಮುಗಿದ ಮೇಲೆ ಈ 50 ವರ್ಷಗಳ ಮುಗಿದ ಮೇಲೆ ಆಗ್ತಕ್ಕಂಥ ಮಹಾಪ್ರಳಯ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲು ಒಂದು ರಾತ್ರಿ, ಅವರ ಪೂರ್ಣ ಆಯುಷ್ಯ ಅಂದ್ರೆ ಎಷ್ಟು ಅಂದ್ರೆ ಭಗವಂತ ಕಾಲಾತೀತ, ಅವನು ಯಾವ ಕಾಲಕ್ಕೂ ಒಳಪಟ್ಟವನಲ್ಲ. ಈ ತರ ಯಾರು ತಿಳಿತಾರೋ ಅವರು ಹಗಲು ರಾತ್ರಿಯ ಒಂದು ಪರಿಜ್ಞಾನವನ್ನ ತಿಳಿದವರು ಅಂತ ಅರ್ಥ. ಅಲ್ಲಿಗೆ ಸಾವಿರಾರು ಯುಗಗಳು ಆದ್ರೆ ಭಗವಂತನಿಗೆ ಒಂದು ಹಗಲು. ಸಾವಿರಾರು ಯುಗಗಳು ಕಳೆದ್ರೆ ಅದು ಭಗವಂತನ ಒಂದು ಇರುಳು. ಈ ತರ ಯಾರು ತಿಳ್ಕೊಳ್ತಾರೋ ಅವರು ಹಗಲು ಇರುಳಿನ ಜ್ಞಾನ ಇರುವವರು. ಹಗಲು ಇರುಳಿನ ಜ್ಞಾನ ಇರುವವರು ಅಂದ್ರೆ ಹಗಲು ಅಂದ್ರೆ ಅತ್ಯಂತ ದೀರ್ಘ, ರಾತ್ರಿ ಅಂದ್ರೆ ಅತ್ಯಂತ ದೀರ್ಘ. ನಮ್ಮ ಲೆಕ್ಕಾಚಾರಕ್ಕೆ ನಿಲುಕುವಂಥದ್ದಲ್ಲ. ಅಂದ್ರೆ ಭಗವಂತ ಕಾಲಾತೀತ ಎಂತಕ್ಕಂಥ ಜ್ಞಾನ ನಾವು ತೆಗೆದುಕೊಳ್ಬೇಕು. ಈ ಜ್ಞಾನ ಬಹುಮುಖ್ಯವಾದದ್ದು ಅನ್ನೋದನ್ನ ಕೃಷ್ಣ ಇಲ್ಲಿ ಅಂದ್ರೆ ಭಗವಂತನ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ನಾವು ತಿಳ್ಕೊಳ್ಬೇಕು ಅನ್ನೋದು ಆ ವಿಚಾರವನ್ನ ನಮಗೆ ಮನಮುಟ್ಟಿಸ್ಲಿಕ್ಕೋಸ್ಕರವಾಗಿ ಕೃಷ್ಣ ಹೇಳ್ತಕ್ಕಂಥದ್ದು ಈ ಒಂದು ಶ್ಲೋಕ. ಸಹಸ್ರ ಯುಗ ಪರ್ಯಂತಂ, ಸಾವಿರಾರು ಯುಗಗಳ ತನಕ. ಸಾವಿರ ಅಂದ್ರೆ ಅನಂತ ಅಂತ ಅರ್ಥ. ಈಗ ನಾವು ಸಹಸ್ರ ಶೀರ್ಷ ಪುರುಷ ಅಂತೀವಿ ಪುರುಷ ಸೂಕ್ತ ಹೇಳಬೇಕಾದ್ರೆ, ಭಗವಂತನಿಗೆ ಸಾವಿರವೇ ತಲೆ ಇದೆ ಅಂತ ಅರ್ಥ ಅಲ್ಲ, ಅನಂತ ತಲೆ ಭಗವಂತನದ್ದು. ಹಾಗೆ ಅನಂತ ಯುಗಗಳ ತನಕ ಭಗವಂತನ ಹಗಲು. ಏನ್ ಅದೇಗೆ ರಾತ್ರಿಯನ್ನು ಕೂಡ ಸಹಸ್ರ ಯುಗ ಸಹಸ್ರಾಂತಂ, ಸಾವಿರಾರು ಯುಗಗಳು ಉಳ್ಳದ್ದು ಎಂಬುದಾಗಿ ಏ ವಿದುಹು ಯಾರು ತಿಳಿಯುತ್ತಾರೋ, ಏ ವಿದುಹು ಏ ಅಂತಿಲ್ಲ ಶ್ಲೋಕಕ್ಕೆ ಸೇರಿಸ್ಕೊಳ್ಬೇಕು. ಏ ವಿದುಹು ಯಾರು ತಿಳಿಯುತ್ತಾರೋ ತೇ ಅವರು ಅಹೋರಾತ್ರ ವಿದಹ ಜನಃ, ಅಹೋರಾತ್ರ ಹಗಲು ಮತ್ತು ರಾತ್ರಿಯನ್ನು ತಿಳಿದಂತ ಜನಗಳು ಎಂಬುದಾಗಿ ಅಭಿಪ್ರಾಯ. ಅಲ್ಲಿಗೆ ಹಗಲು ರಾತ್ರಿಯನ್ನು ತಿಳಿಯೋದು ಅಂದ್ರೆ ಹಗಲು ರಾತ್ರಿ ಇದೆಲ್ಲವನ್ನು ನಿಯಮನೆ ಮಾಡತಕ್ಕಂಥ ಭಗವಂತ ಇದೆಲ್ಲವನ್ನು ನಿಯಮನೆ ಮಾಡ್ತಾನೆ ಅಂದ್ರೆ ಅವನು ಯಾವ ನಿಯಮಕ್ಕೂ ಒಳಪಟ್ಟವನಲ್ಲ. ಯಾವ ಕಾಲದ ಪ್ರತಿಬಂಧಕಕ್ಕೂ ಯಾವ ಕಾಲದ ಪಾಶಕ್ಕೂ ಸಿಕ್ಕಿ ಹಾಕಿಕೊಳ್ಳುವನಲ್ಲ ಅನ್ನೋದು ಅಭಿಪ್ರಾಯ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರ ವಿದೋ ಜನಾಃ. ಶ್ರೀಕೃಷ್ಣಾರ್ಪಣಮಸ್ತು.